ಶರಣು ಶರಣಾರ್ಥಿ. ನಮ್ಮ ಜೀವನದಲ್ಲಿ ನಾವು ಯಾವುದನ್ನ ಪಡ್ಕೊಂಡಾಗ ಮಾತ್ರ ನಮ್ಮನ್ನ ಜ್ಞಾನಿಗಳು ಅಂತ ಹೇಳಿ ಕರೀತಾರೆ. ಯಾವುದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ, ಯಾವುದನ್ನ ಅರಿಬೇಕಾಗಿದೆ ನಮ್ಮ ಜೀವನದಲ್ಲಿ. ಇವತ್ತು ವ್ಯಕ್ತಿ ತನ್ನ ಜೀವನದಲ್ಲಿ ಅನೇಕ ಮಾತಿನ ಬಗ್ಗೆ ತಿಳ್ಕೊಂಡು ಅನೇಕ ಮಾತಿನಲ್ಲಿ ಜ್ಞಾನಿ ಅಂತೂ ಆಗಿದ್ದಾರೆ. ಆದರೆ ವಾಸ್ತವದಲ್ಲಿ ಜ್ಞಾನಿ ಯಾರು ಅನ್ನೋ ಮಾತಿನ ಬಗ್ಗೆ ಅಲ್ಲಮ ಪ್ರಭುಗಳು ಬಹಳ ಸುಂದರವಾದ ಮಾತನ್ನ ಇಲ್ಲಿ ತಿಳಿಸ್ತಾರೆ. ಸುಖವ ಬಲ್ಲಾತ ಸುಖಿಯಲ್ಲ, ದುಃಖವ ಬಲ್ಲಾತ ದುಃಖಿಯಲ್ಲ, ದುಃಖವ ಬಲ್ಲಾತ ಜ್ಞಾನಿಯಲ್ಲ. ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ ಬಲ್ಲ ಗುಹೇಶ್ವರ. ವಾಸ್ತವದಲ್ಲಿ ಯಾವುದನ್ನ ತಿಳ್ಕೊಂಡ್ರೆ ಜ್ಞಾನಿಗಳು ಅಂತ ಹೇಳಿ ಕರೀತಾರೆ ಅಂದ್ರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಸುಖದ ಬಗ್ಗೆ ತಿಳ್ಕೊಂಡ ತಕ್ಷಣ ಅವನು ಜ್ಞಾನಿ ಅಲ್ಲ, ದುಃಖದ ಬಗ್ಗೆ ತಿಳ್ಕೊಂಡ ತಕ್ಷಣ ಅವನು ಜ್ಞಾನಿ ಅಲ್ಲ. ಸುಖ ದುಃಖ ಎರಡೂ ಗೊತ್ತು ಅಂದ ತಕ್ಷಣ ಅವ್ರು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಜ್ಞಾನಿ ಅಂತ ಹೇಳಿ ಯಾರಿಗೆ ಕರೀತಾರೆ ಅಂದ್ರೆ ಯಾರು ಹುಟ್ಟೋದಕ್ಕಿಂತ ಮೊದಲು ಏನಾಗಿತ್ತು, ಸತ್ತ ನಂತರ ಪುನಃ ಏನಾಗ್ತದೆ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಳ್ತಾರೋ ಅವರು ಮಾತ್ರ ವಾಸ್ತವದಲ್ಲಿ ಜ್ಞಾನಿಗಳು ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಜ್ಞಾನಿಗಳು ಅನ್ನಿಸ್ಕೊಳ್ಬೇಕು ಅಂದ್ರೆ ನಾವು ಯಾವುದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು? ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಸುಖ ಅಂದ್ರೆ ಏನು ಅಂತ ಹೇಳಿ ಗೊತ್ತು. ಸುಖ ಸಿಗಬೇಕು ಅಂದ್ರೆ ವ್ಯಕ್ತಿ ಯೋಚನೆ ಮಾಡ್ತಾನೆ, ದನ ಇದ್ರೆ ಮಾತ್ರ ಸುಖ ಅಂತ ಹೇಳಿ. ದನ ಇದ್ರೆ ಸುಖ ಅಂತ ಹೇಳಿ ಧನವನ್ನ ಸಂಪಾದನೆ ಮಾಡೋದ್ರ ಕಡೆ ಗಮನವನ್ನ ಕೊಡ್ತಾನೆ. ವ್ಯಕ್ತಿ ಸುಖವಾಗಿ ಬದುಕಬೇಕು ಅಂದ್ರೆ ದನ ಇರಬೇಕು, ಅದು ಅನಿವಾರ್ಯ. ದನ ಇಲ್ಲದೆ ಸುಖದಲ್ಲಿ ಕೊರತೆ ಆಗ್ತದೆ ಅನ್ನೋದು ವಾಸ್ತವ ಸತ್ಯ. ಆದರೆ ದನವೇ ಸುಖ ಅಲ್ಲ. ದನ ಸುಖವನ್ನ ಪಡ್ಕೊಳ್ಳಿಕ್ಕೆ ಕೇವಲ ಒಂದು ಸಾಧನ ಅಷ್ಟೇ. ಅದರ ಮೂಲಕ ವ್ಯವಸ್ಥೆಗಳು ಸಿಗ್ತದೆ ಅಷ್ಟೇ ನಮಗೆ ದನದ ಮೂಲಕ. ಆದರೆ ಸುಖ ವಾಸ್ತವದಲ್ಲಿ ಎಲ್ಲಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದುಃಖ ವಾಸ್ತವದಲ್ಲಿ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ವ್ಯಕ್ತಿಗೆ ಇವತ್ತು ದುಃಖ ಅಂದ್ರೆ ಏನು ಅನ್ನೋದು ಗೊತ್ತು, ಸುಖ ಅಂದ್ರೆ ಏನು ಅನ್ನೋದು ಗೊತ್ತು. ಯಾವ ಸೆಕೆಂಡ್ ತಾನು ಆನಂದವಾಗಿ ಇರ್ತಾನೋ, ಯಾವ ಸೆಕೆಂಡ್ ಅವನ ಜೀವನದಲ್ಲಿ ಏನಾದ್ರೂ ಪ್ರಾಪ್ತಿಯಾಗಿರ್ತದೋ ಆಗ ವ್ಯಕ್ತಿ ಯೋಚಿಸ್ತಾನೆ, ಈಗ ನನಗೆ ಸುಖ ಸಿಕ್ಕಿದೆ. ಯಾರಾದ್ರೂ ಒಂದು ನೋವು ಆಗುವಂತಹ ಮಾತನ್ನ ಆಡಿದಾಗ, ಯಾರಾದ್ರೂ ಕಷ್ಟವನ್ನ ಕೊಟ್ಟಾಗ ಆ ವ್ಯಕ್ತಿ ಹೇಳ್ತಾನೆ, ನನಗೆ ದುಃಖದ ಅನುಭವ ಆಗ್ತಾ ಇದೆ, ನೋವಿನ ಅನುಭವ ಆಗ್ತಾ ಇದೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಹಾಗಿದ್ರೆ ದುಃಖ ಯಾವುದು ಅಂತ ಜನರಿಗೆ ಗೊತ್ತು, ಸುಖ ಯಾವುದು ಅಂತನೂ ಜನರಿಗೆ ಗೊತ್ತು. ವಾಸ್ತವದಲ್ಲಿ ಸುಖ ದುಃಖ ಎಲ್ಲಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ಸುಖ ಎಲ್ಲಿದೆ, ದುಃಖ ಎಲ್ಲಿದೆ? ಸುಖ ಎಲ್ಲಿದೆ ಅಂದ್ರೆ ನಾವು ಅನ್ಕೊಂಡ್ವಿ ವಸ್ತುಗಳಲ್ಲಿ ಸುಖ ಇದೆ, ವ್ಯಕ್ತಿಯಲ್ಲಿ ಸುಖ ಇದೆ ಅಂತ. ವಾಸ್ತವದಲ್ಲಿ ವಸ್ತು ಮತ್ತು ವ್ಯಕ್ತಿಯಲ್ಲೂ ಕೂಡ ಸುಖ ಇಲ್ಲ. ವಸ್ತು ಇವತ್ತು ಸುಖವನ್ನ ಕೊಡೋದಾದ್ರೆ ಎಲ್ಲಾ ವಸ್ತುಗಳಿಂದ ಎಲ್ರಿಗೂ ಸುಖ ಸಿಗಬೇಕಿತ್ತು. ಇವತ್ತು ಯಾವುದೋ ವ್ಯಕ್ತಿಯ ಜೀವನದಲ್ಲಿ ಬಹಳ ದುಃಖ ಇದೆ, ಸುಖ ವಸ್ತುವಿನಲ್ಲಿ ಇದೆ ಅಂದ್ರೆ ನನ್ನ ಹತ್ರ ಒಂದು ಕಾರ್ ಇದ್ರೆ ನನಗೆ ಸುಖ ಸಿಗ್ತದೆ ಅಂದ್ರೆ ದುಃಖ ಆಗಿರೋ ವ್ಯಕ್ತಿಗೆ ಕಾರ್ನಲ್ಲಿ ಕೂರಿಸಿದ ತಕ್ಷಣ ಅವನಿಗೆ ಸುಖ ಸಿಕ್ಬಿಡ್ತದ? ಕಾರು ನನಗೆ ಒಂದು ಸಾಧನ ಅಷ್ಟೇ, ದೇಹಕ್ಕೆ ರೆಸ್ಟ್ ಸಿಗ್ಲಿಕ್ಕೆ ಒಂದು ಸಾಧನ, ಆರಾಮಾಗಿ ಓಡಾಡ್ಲಿಕ್ಕೆ ಒಂದು ಸಾಧನ. ಮನೆಯಲ್ಲಿ ಒಳ್ಳೊಳ್ಳೆ ಫರ್ನಿಚರ್ ಇದೆ, ಸೋಫಾ ಸೆಟ್ ಇದೆ. ದುಃಖ ಇರುವಾಗ ನಾನು ಸೋಫಾದ ಮೇಲೆ ಕುತ್ಕೊಂಡ ತಕ್ಷಣ ನನಗೆ ಸುಖ ಸಿಗ್ತದ? ಸೋಫಾದ ಮೇಲೆ ಕುತ್ಕೊಂಡಾಗ ದೇಹಕ್ಕೆ ರೆಸ್ಟ್ ಸಿಗಬಹುದಷ್ಟೇ, ದೇಹಕ್ಕೆ ಆರಾಮ್ ಅನಿಸ್ಬಹುದು, ಕಂಫರ್ಟೇಬಲ್ ಆಗಿ ಕುತ್ಕೊಳ್ಬಹುದು. ಆದರೆ ಮನಸ್ಸಿಗೆ ಏನು ರೆಸ್ಟ್ ಬೇಕು, ಖುಷಿ ಬೇಕು, ಅದು ನಾವು ಕುತ್ಕೊಳ್ಳೋ ಸೋಫಾ ನಮಗೆ ನೀಡೋದಿಲ್ಲ, ಯಾವ ವಸ್ತುನೂ ನಮಗೆ ನೀಡೋದಿಲ್ಲ. ಹಾಗಿದ್ರೆ ಸುಖ ಎಲ್ಲಿದೆ ಅಂದ್ರೆ ಅದು ನನ್ನ ಒಳಗಡೆನೇ ಇದೆ, ಅದನ್ನು ನಾನು ತಿಳ್ಕೊಳ್ಬೇಕು. ಎಲ್ಲಿದೆ ಅಂದ್ರೆ ಆಂತರ್ಯದಲ್ಲಿ ಇದೆ ಸುಖ. ಹಾಗೆ ದುಃಖ ಎಲ್ಲಿದೆ ಅಂತ ಕೇಳಿದಾಗ ಅವರು ಬೈದ್ರು, ನನಗೆ ದುಃಖ ಆಯ್ತು. ಅವರು ಬೈದ ತಕ್ಷಣ ನನಗೆ ದುಃಖ ಯಾಕಾಯ್ತು? ಈ ಕಷ್ಟ ಬಂತು, ನನಗೆ ದುಃಖ ಆಯ್ತು. ಆ ಕಷ್ಟ ಬಂದ ತಕ್ಷಣ ನನಗೆ ಯಾಕೆ ದುಃಖದ ಅನುಭವ ಆಯ್ತು? ಹಾಗಿದ್ರೆ ದುಃಖ ಕಷ್ಟದಲ್ಲಿ ಇದೆನೋ, ದುಃಖ ಬೇರೆಯವರ ನಿಂದನೆಯ ಮಾತಿನಲ್ಲಿದೆನೋ? ದುಃಖ ಎಲ್ಲಿದೆ ಅಂತ ಹೇಳಿ ವಾಸ್ತವದಲ್ಲಿ ವ್ಯಕ್ತಿ ಯೋಚನೆ ಮಾಡಿದಾಗ ದುಃಖ ಎಲ್ಲಿದೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ವಿಚಾರ ಮಾಡ್ತಾ ಹೋದಾಗ ನಮಗೆ ತಿಳಿತದೆ, ದುಃಖ ಕೂಡ ಅನ್ಯ ವ್ಯಕ್ತಿಯ ಮಾತಿನಲ್ಲೂ ಇಲ್ಲ, ದುಃಖ ಪರಿಸ್ಥಿತಿಯಲ್ಲೂ ಇಲ್ಲ, ಕಷ್ಟದಲ್ಲೂ ಇಲ್ಲ. ದುಃಖ ಎಲ್ಲಿದೆ ಅಂದ್ರೆ ಅದು ನಮ್ಮ ಮನಸ್ಸಿನಲ್ಲೇ ಇದೆ.
ಸುಖನೂ ನಮ್ಮ ಮನಸ್ಸಿನ ಸಂಕಲ್ಪದಲ್ಲಿ ಇದೆ, ದುಃಖ ಕೂಡ ನಮ್ಮ ಮನಸ್ಸಿನ ಸಂಕಲ್ಪದಲ್ಲಿ ಇದೆ. ಯಾರೋ ಬೈದ ತಕ್ಷಣ ನನಗೆ ದುಃಖ ಆಯ್ತು, ಅದೇ ಮಾತನ್ನ ನನ್ನ ಪಕ್ಕದಲ್ಲಿರೋರಿಗೂ ಅವ್ರು ಬೈತಾರೆ, ಅವರಿಗೆ ದುಃಖ ಆಗ್ಲಿಲ್ಲ. ಸ್ಕೂಲ್ನಲ್ಲಿ ಟೀಚರ್ 50 ಜನ ವಿದ್ಯಾರ್ಥಿಗಳಿಗೆ ಒಟ್ಟಿಗೆ ಬೈದ್ರು ಕೂಡ 50 ಜನ ದುಃಖ ಪಡಲ್ಲ. ಒಬ್ಬ ವಿದ್ಯಾರ್ಥಿ ಬಹಳ ದುಃಖ ಪಡ್ತಾನೆ, ಟೀಚರ್ ಹೀಗಂದ್ರು. ಯಾಕೆಂದ್ರೆ ಅವ್ರು ಬೈದ ತಕ್ಷಣ ನನಗೆ ಹೀಗಂದ್ರಲ್ಲ ಅಂತ ಅವ್ನು ಬಾರಿಗೂ ಸಂಕಲ್ಪ ಮಾಡ್ದ. ನನಗೆ ದುಃಖ ಕೊಡುವಂತಹ ಮಾತನ್ನ ಈ ಟೀಚರ್ ಆಡಿದ್ರು ಅಂತ ಸಂಕಲ್ಪ ಮಾಡಿದಾಗ ಅವನಿಗೆ ದುಃಖ ಆಯ್ತು. ಅದೇ ಇನ್ನು ಬೇರೆ ವಿದ್ಯಾರ್ಥಿಗಳು ಯೋಚನೆ ಮಾಡಿದ್ರು, ಅವ್ರು ಅಂತಾನೆ ಇರ್ತಾರೆ, ಅದಕ್ಕೇನ್ ಮಾಡ್ಲಿಕ್ಕೆ ಆಗ್ತದೆ, ಅವ್ರು ಅಂದಿದ್ದು ನಾನು ಒಳ್ಳೇದಕ್ಕೆ, ಹೀಗೆ ಯೋಚನೆ ಮಾಡಿರೋ ಕಾರಣ ಅವರಿಗೆ ದುಃಖ ಆಗ್ಲಿಲ್ಲ. ಅಂದ್ರೆ ಇಬ್ರಿಗೂ ಬೈದಿದ್ದು ಒಂದೇ ಮಾತು, ಆದ್ರೆ ಒಬ್ರು ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರು, ಒಬ್ರು ನೆಗೆಟಿವ್ ಆಗಿ ತಗೊಂಡ್ರು. ನೆಗೆಟಿವ್ ಆಗಿ ತಗೊಂಡಾಗ ದುಃಖ, ಪಾಸಿಟಿವ್ ಆಗಿ ತಗೊಂಡಾಗ ದುಃಖ ಇಲ್ಲ. ಹಾಗೆ ಸುಖ ವಸ್ತುಗಳಲ್ಲಿ ಇರೋದಾದ್ರೆ, ಈಗ ನನಗೆ ಈ ಕಲರ್ ಡ್ರೆಸ್ ಸಿಕ್ಕರೆ ನನಗೆ ಖುಷಿ, ಈ ಡ್ರೆಸ್ ಹಾಕೊಂಡ್ರೆ ನನಗೆ ಖುಷಿ ಅಂತ ನಾನು ಅನ್ಕೊಳ್ತೀನಿ. ಒಂದ್ ವೇಳೆ ಆ ಡ್ರೆಸ್ನಲ್ಲೇ ಸುಖ ಇರೋದಾದ್ರೆ, ಆ ಡ್ರೆಸ್ನಲ್ಲೇ ಖುಷಿ ಇರೋದಾದ್ರೆ, ಎಲ್ಲರಿಗೂ ಆ ಡ್ರೆಸ್ ಕೊಟ್ರೆ ಎಲ್ಲರೂ ಅದನ್ನ ಹಾಕೊಂಡು ಖುಷಿ ಪಡಬೇಕು. ಎಲ್ರಿಗೂ ಆ ಡ್ರೆಸ್ ಇಷ್ಟ ಆಗಲ್ಲ, ಎಲ್ರಿಗೂ ಒಂದೇ ಆಭರಣ ಇಷ್ಟ ಆಗಲ್ಲ, ಎಲ್ರಿಗೂ ಒಂದೇ ಕಾರ್ ಇಷ್ಟ ಆಗಲ್ಲ. ಅಂದ್ರೆ ಡ್ರೆಸ್ನಲ್ಲೂ ಸುಖ ಇಲ್ಲ, ಆಭರಣದಲ್ಲೂ ಇಲ್ಲ, ಕಾರ್ನಲ್ಲೂ ಇಲ್ಲ. ಅದ್ರಲ್ಲಿ ಇದ್ದಿದ್ರೆ ಎಲ್ಲರಿಗೂ ಆ ವಸ್ತು ಸುಖವನ್ನ ಕೊಡಬೇಕಿತ್ತು. ಒಬ್ರಿಗೆ ಅದೇ ವಸ್ತುವಿನಿಂದ ಸುಖ ಸಿಗ್ತಾ ಇದ್ರೆ ಇನ್ನೊಬ್ರಿಗೆ ಆ ವಸ್ತು ಸುಖ ಕೊಡ್ತಾ ಇಲ್ಲ ಅಂದ್ರೆ ಆ ವಸ್ತುವಿನಲ್ಲಿ ಸುಖ ಇಲ್ಲ. ಯಾರು ಅದನ್ನ ನೋಡಿ ಇದನ್ನ ಹಾಕೊಂಡಾಗ ನನಗೆ ಖುಷಿ ಸಿಗ್ತದೆ ಅಂತ ಸಂಕಲ್ಪ ಮಾಡಿದ್ರೋ ಅವರಿಗೆ ಖುಷಿ ಆಯ್ತು. ಯಾರಿಗೆ ಡ್ರೆಸ್ ನನಗೆ ಇಷ್ಟನೇ ಇಲ್ಲ ಅಂತ ಸಂಕಲ್ಪ ಬಂತು ಅವರಿಗೆ ದುಃಖ ಆಯ್ತು. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಸಂಕಲ್ಪಗಳೇ ನಮ್ಮ ಸುಖ ದುಃಖಕ್ಕೆ ಕಾರಣ. ಹಾಗಿದ್ರೆ ವಾಸ್ತವದಲ್ಲಿ ಮನಸ್ಸಿನಲ್ಲಿ ಸುಖ ಮತ್ತು ದುಃಖ ಎಲ್ಲಿದೆ ಅಂದ್ರೆ ಇಲ್ಲಿ ಅಲ್ಲಮ ಪ್ರಭುಗಳು ಸುಂದರವಾದ ಮಾತನ್ನ ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ. ವಾಸ್ತವದಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಂಡಾಗ ಜ್ಞಾನಿಗಳು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಹುಟ್ಟೋದಕ್ಕಿಂತ ಮೊದಲು ನಾನು ಏನಾಗಿದ್ದೆ, ಸತ್ತ ನಂತರ ಪುನಃ ನಾನು ಏನಾಗ್ತೀನಿ, ಈ ಸತ್ಯವನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರೇ ಜ್ಞಾನಿಗಳು. ಹಾಗಿದ್ರೆ ಈ ಸತ್ಯ ಏನಿದು, ಇದು ಸತ್ಯ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಿದ್ರಲ್ಲಿ ಅಂದ್ರೆ ಹುಟ್ಟದ ಮುನ್ನ, ಹುಟ್ಟೋದಕ್ಕಿಂತ ಮೊದಲು ನಾನಿದ್ದೆ, ಸತ್ತ ನಂತರ ಕೂಡ ನಾನಿರ್ತೀನಿ. ಯಾಕೆಂದ್ರೆ ನಾನು ಒಂದು ಚೇತನ ಶಕ್ತಿ ಆತ್ಮ ಆಗಿದ್ದೇನೆ. ಅದಕ್ಕೆ ಯಾರಾದ್ರೂ ಸತ್ತ ತಕ್ಷಣ ಹೇಳ್ತಾರೆ ಸತ್ತು ಹೋದ್ರು. ಯಾರು ಹೋದ್ರು ಅಂದ್ರೆ ಆ ಶರೀರದಲ್ಲಿ ಏನು ಸತ್ಯವಾದ ಶಕ್ತಿ ಇತ್ತು, ಆ ಸತ್ಯವಾದ ಶಕ್ತಿ ಆತ್ಮ ಅದು ಹುಟ್ಟೋದಕ್ಕಿಂತ ಮೊದಲು ಇತ್ತು, ನಾನು ಸತ್ತ ನಂತರನೂ ಅದಿರ್ತದೆ ಆ ಶಕ್ತಿ. ಆ ಶಕ್ತಿ ನಾನಾಗಿದ್ದೇನೆ, ನಾನೊಂದು ಚೇತನ ಶಕ್ತಿ ಆತ್ಮ ಆಗಿದ್ದೇನೆ ಅನ್ನೋ ಸತ್ಯವನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅವರೇ ನಿಜವಾದ ಜ್ಞಾನಿಗಳು. ಇವತ್ತು ಎಷ್ಟೋ ವ್ಯಕ್ತಿಗಳ ಜೀವನದಲ್ಲಿ ಒಂದು ಮಗು ಹುಟ್ಟಿದಾಗ, ಒಂದು 5 ವರ್ಷದ ಮಗು ಇರಬೇಕಾದ್ರೆ ಆ ಮಗುವಿಗೆ ತನ್ನ ಪೂರ್ವ ಜನ್ಮದ ಸಂಪೂರ್ಣ ಸ್ಮೃತಿ ಬರ್ತದೆ. ಆ ಮಗು ತನ್ನ ಕಥೆಯನ್ನ ಹೇಳ್ತದೆ, ನಾನು ಪೂರ್ವ ಜನ್ಮದಲ್ಲಿ ಇಂಥ ಊರಿನಲ್ಲಿದ್ದೆ, ಹೀಗಿದ್ದೆ, ಈ ಕೆಲಸ ಮಾಡ್ತಾ ಇದ್ದೆ. ಆ ಮಗು ಹೇಗೆ ಸ್ಟೋರಿ ಹೇಳಿರ್ತದೋ ಅದನ್ನ ಅವ್ರ ತಂದೆ ತಾಯಿ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಬೇಕಾದ್ರೆ ಆ ಮಗುವನ್ನ ಆ ಊರಿಗೆ ಕರ್ಕೊಂಡು ಹೋದ್ರೆ ಹೇಗೆ ಆ ಮಗು ಕತೆ ಹೇಳಿತ್ತೋ ಹಾಗೆ ಅಲ್ಲಿ ವಾಸ್ತವದಲ್ಲಿ ನಡೆದಿರ್ತದೆ. ಅಂದ್ರೆ ಆ ಮಗುವಿಗೆ 5 ವರ್ಷ ಇರಬೇಕಾದ್ರೆ ತನ್ನ ಪೂರ್ವ ಜನ್ಮದಲ್ಲಿ ಏನೇನಾಗಿತ್ತು ಆ ಎಲ್ಲಾ ಘಟನೆಗಳು ನೆನಪಿಗೆ ಬಂದಿದೆ. ಅಂದ್ರೆ ಅರ್ಥ ಪೂರ್ವ ಜನ್ಮದಲ್ಲಿ ಅವರಿರೋ ಶರೀರ ಬೇರೆ ಇತ್ತು, ಈಗ ಅವರಿರೋ ಶರೀರ ಬೇರೆ ಆಗಿದೆ. ಈಗ ಮಗುವಿನ ಶರೀರ, ಆಗ ರುದ್ರರ ಶರೀರ. ರುದ್ರರ ಶರೀರದಲ್ಲಿದ್ದಂತಹ ಆತ್ಮ ಪುನರ್ಜನ್ಮವನ್ನ ಪಡ್ಕೊಂಡು ಪುನಃ ಮಗುವಾಗಿ ಹುಟ್ಟಿದೆ. ಅಂದ್ರೆ ಇಲ್ಲಿ ನಾಶ ಆಗಿದ್ದು ಯಾವುದು ಸತ್ತಾಗ ಅಂದ್ರೆ ಕೇವಲ ಶರೀರ ಮಾತ್ರ. ಒಬ್ಬ ವ್ಯಕ್ತಿ ಸತ್ತು ಹೋದ್ರು ಅಂದ್ರೆ ಆ ಶರೀರಕ್ಕೆ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಆದ್ರೆ ಸತ್ತ ತಕ್ಷಣ ಆತ್ಮ ಶರೀರದಿಂದ ಹೊರಗಡೆ ಹೊರಟೋಗ್ತದೆ. ಹಾಗೆ ಹೊರಗೆ ಹೋದಂತಹ ಆತ್ಮ ಮತ್ತೆ ತನಗೆ ಎಲ್ಲಿ ಋಣ ಸಂಬಂಧ ಇದೆನೋ ಅಲ್ಲಿ ಹೋಗಿ ಪುನಃ ಪುನರ್ಜನ್ಮವನ್ನ ಪಡ್ಕೊಳ್ತದೆ. ಪುನರ್ಜನ್ಮವನ್ನ ಪಡ್ಕೊಂಡ ನಂತರ ಅದೇನು ಮಗುವಾಗಿ ಶರೀರವನ್ನ ಪಡ್ಕೊಳ್ತದೆ ಆತ್ಮ. ಮಗುವಾಗಿ ಹುಟ್ಟಿದಾಗ ಶರೀರ ಚೇಂಜ್ ಆಯ್ತು. ಮೊದಲು ರುದ್ರರ ಶರೀರ ಇತ್ತು, ಈಗ ಮಗುವಿನ ಶರೀರ. ಆದ್ರೆ ಚೇತನ ಶಕ್ತಿ ಆತ್ಮ ಮೊದಲು ಇತ್ತು, ಈಗಲೂ ಇದೆ. ಏಕೆಂದ್ರೆ ಶರೀರದೊಳಗಡೆ ಇರೋ ಆ ಚೇತನ ಶಕ್ತಿ ಏನಿದೆ ಆತ್ಮ, ಅದು ಅವಿನಾಶಿಯಾದ ಶಕ್ತಿ. ಅದನ್ನ ವಾಸ್ತವದಲ್ಲಿ ತಿಳ್ಕೊಳ್ಬೇಕು. ಇಷ್ಟು ದೊಡ್ಡ ಶರೀರವನ್ನ ನಡೆಸೋ ಶಕ್ತಿ ಆ ಚೇತನ ಶಕ್ತಿ ಆತ್ಮ, ಅದು ಸ್ವಯಂ ಒಂದು ಶಕ್ತಿ ಆಗಿದೆ. ಅದು ನಾವು ಈ ಶರೀರದಲ್ಲಿ ಆಗಿದ್ದೇವೆ.
ನಾನು ಆತ್ಮ, ನಾನೊಂದು ಚೇತನ ಶಕ್ತಿ ಅನ್ನೋ ಸತ್ಯವನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರೇ ನಿಜವಾದ ಜ್ಞಾನಿಗಳು ಅನ್ನೋ ಮಾತನ್ನ ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಜ್ಞಾನಿಗಳು ಅನ್ನಿಸ್ಕೊಳ್ಬೇಕು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸತ್ಯ ಯಾವುದು ಅಂದ್ರೆ, ನಾನು ಈ ನಶ್ವರವಾದ ಶರೀರ ಅಲ್ಲ, ಈ ಶರೀರವನ್ನ ನಡೆಸ್ತಾ ಇರೋ ಚೇತನ ಶಕ್ತಿ ಆತ್ಮ. ಆತ್ಮ ಅಂತ ಯಾವ ಸೆಕೆಂಡ್ ನಮ್ಮನ್ನ ನಾವು ತಿಳ್ಕೊಳ್ತೀವೋ ಅದೇ ಸೆಕೆಂಡ್ ನಾನು ಆತ್ಮ ಸುಖ ಸ್ವರೂಪ. ಸುಖ ನನ್ನ ಒಳಗಡೆನೇ ಇದೆ, ನಾನು ಜಗತ್ನಲ್ಲಿ ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಇವತ್ತು ಬರೀ ಸುಖದ ಬಗ್ಗೆ ತಿಳ್ಕೊಳ್ಳಿಕ್ ಹೋದಾಗ ಸುಖ ಯಾವುದು ದುಃಖ ಯಾವುದು ಅಂತ ಗೊತ್ತಾಗ್ತದೆ, ಆದ್ರೆ ಸುಖದ ಅನುಭವ ಆಗೋದಿಲ್ಲ. ಅದೇ ಶರಣರಿಗೆ ಸುಖದ ಅನುಭವ ಆಗಿತ್ತು. ಯಾಕೆ ಅಂದ್ರೆ ಶರಣರು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂಡು ಭೌತಿಕ ಜಗತ್ತಿನ ವಸ್ತುವಿನಲ್ಲಿ ಸುಖವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡದೆ ಅವರು ಆಂತರ್ಯದಲ್ಲಿ ಆತ್ಮದಲ್ಲೇ ಸಂತುಷ್ಟರಾಗಿರುವ ಗುಣವನ್ನ ಕಲ್ಕೊಂಡಿದ್ರು. ಅದಕ್ಕೋಸ್ಕರ ನಿರಂತರ ಅವರಿಗೆ ಸುಖದ ಅನುಭವ ಆಗಿತ್ತು. ಅವರ ಜೀವನದಲ್ಲಿ ಏನು ಸುಖದ ಅನುಭವ ಆಗ್ತಾ ಇತ್ತೋ ಅವರಿಗೆ ದುಃಖ ಯಾವುದು ಅಂತ ಗೊತ್ತಿತ್ತು. ಯಾಕೆಂದ್ರೆ ಯಾವ ವ್ಯಕ್ತಿ ತನ್ನನ್ನು ತಾನು ಶರೀರ ಅಂತ ತಿಳ್ಕೊಳ್ತಾನೋ ದುಃಖ ಅಲ್ಲಿಂದನೇ ಸ್ಟಾರ್ಟ್. ಯಾಕೆಂದ್ರೆ ನನ್ನ ಶರೀರಕ್ಕೆ ಏನಾಗ್ತದೋ ಏನೋ, ಏನು ಕಾಯಿಲೆ ಬರ್ತದೋ ಏನೋ, ಯಾವಾಗ ನನಗೆ ಏನಾಗ್ತದೋ, ಎಲ್ಲಿ ಆಕ್ಸಿಡೆಂಟ್ ಆಗ್ತದೋ, ಎಲ್ಲಿ ನನಗೆ ಮೃತ್ಯು ಬರ್ತದೋ, ಈ ರೀತಿ ಅನೇಕ ಪ್ರಕಾರದ ಚಿಂತೆ ದೇಹ ಅಂತ ತಿಳ್ಕೊಂಡ ತಕ್ಷಣ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ಜ್ಞಾನಿಗಳು ಅನಿಸ್ಕೊಳ್ಬೇಕು ಅಂದ್ರೆ ಆತ್ಮದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಸುಂದರ ಮಾತನ್ನ ಇಲ್ಲಿ ಅಲ್ಲಮ ಪ್ರಭುಗಳು ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.